ಹೋಗ್ಬಾರ್ದು ಲಕ್ಷ್ಮಿ ಅಕ್ಕ, ನಾವೇ ಹೋಗ್ಬೇಕು. ಸರಿ ನಡಿ ಹೋಗೋಣ, ಜನ ಜಾಸ್ತಿಯಾಗಿ ಹೋಗ್ತಾರೆ. ಪರವಾಗಿಲ್ಲ ಬಿಡಕ್ಕ, ಬರೋದೇ ಬಂದಿದೀವಿ, ನಿಧಾನ ಆದ್ರೂ ಪರವಾಗಿಲ್ಲ, ಅರ್ಜೆಂಟ್ ಮಾಡ್ಬೇಡ, ಸುಮ್ಮನಿರು. ಜಾನಕಿ ಅವರೇ ಬಂದ್ರು ನೋಡು. ಸಿಸ್ಟರ್ ಹೇಳಿ. ಸಿಸ್ಟರ್ ನನ್ನ ಹೆಸರು ಜಾನಕಿ ಅಂತ, ಇವರು ನಮ್ಮ ಅಕ್ಕ ಲಕ್ಷ್ಮಿ. ಹೇಳಿ ಏನಾಗಬೇಕಿತ್ತು? ಸಿಸ್ಟರ್ ನಾವು ಲಾಸ್ಟ್ ಟೈಮ್ ಬಂದಿದ್ವಲ್ಲ. ಓ ನೀವಾ? ಡಾಕ್ಟರ್ ಪರಿಚಯ ಇದೀವಿ ಅಂತ ಲಾಸ್ಟ್ ಟೈಮ್ ಮಾತಾಡ್ಕೊಂಡು ಹೋದ್ರಿ ಅಲ್ವಾ? ಓ ಡಾಕ್ಟರ್ ನಾವೇ. ಮೆಡಿಸಿನ್ಸ್ ಎಲ್ಲ ಖಾಲಿ ಆಯ್ತಾ? ಹಾ ಸಿಸ್ಟರ್, ಎಲ್ಲ ಮುಗ್ದಿದೆ. ಮುಗ್ದಿದ ತಕ್ಷಣನೇ ಬಂದು ಚೆಕಪ್ ಮಾಡಿಸ್ಕೊಂಡು ಹೋಗ್ರಿ ಅಂತ ಹೇಳಿದ್ರಲ್ವಾ, ಹಂಗಾಗಿ ಬಂದ್ವಿ. ಆಲ್ರೆಡಿ ಒಂದು 4-5 ದಿವಸ ಆಯಿತು ಟ್ಯಾಬ್ಲೆಟ್ಸ್ ಎಲ್ಲ ಖಾಲಿಯಾಗಿ. ಸೊ ನೀವು ಬನ್ನಿ. ಅವ್ರು ಯಾರು? ಅವರು ನಮ್ಮ ಜೊತೆಗೆ ಬಂದಿದ್ದಾರೆ ಸಿಸ್ಟರ್. ಓಕೆ, ನೀವಿಲ್ಲೇ ಕುತ್ಕೊಳ್ಳಿ, ಪೇಷಂಟ್ ಮಾತ್ರ ಒಳಗೋಗಿ, ಹಾಗೆ ನೀವು ಅವ್ರ ಜೊತೆ ಹೋಗಿ. ಹಾಂ ಸರಿ ಸಿಸ್ಟರ್. ಸರಿ, 2 ಮಿನಿಟ್ಸ್ ವೆಯ್ಟ್ ಮಾಡಿ, ಬರ್ತೀನಿ. ಹಾಂ ಸರಿ ಸಿಸ್ಟರ್. ಅನು, ವಸಂತಿ ಅಕ್ಕ, ನೀವು ಇಲ್ಲೇ ಇರಿ, ನಾವು ಒಳಗೋಗಿ ಚೆಕಪ್ ಮಾಡಿಸ್ಕೊಂಡು ಬರ್ತೀವಿ. ಜಾನು, ಬಸ್ ಸ್ಟ್ಯಾಂಡ್ ಆಗಿದ್ರಲ್ಲ ಮಧು ಡಾಕ್ಟ್ರು ಅವ್ರೇನಾ? ಅಯ್ಯೋ ಅಮ್ಮ, ಸುಮ್ಮನಿರು, ಮಾತಾಡ್ಬೇಡ ಜೋರಾಗಿ. ಸರಿ, ನೀವು ಹೋಗಿ ಬರೋಗ್ರಿ, ನಾವಿಲ್ಲೇ ಇರ್ತೀವಿ. ಲಕ್ಷ್ಮಿ ಅಕ್ಕ ಬಾ. ಬನ್ನಿ ಮಾ. ಲಕ್ಷ್ಮಿ ಅಕ್ಕ ನಡಿ. ವಸಂತಿ ಅಕ್ಕ, ಅಲ್ಲ ಮಧು ಡಾಕ್ಟ್ರು ಐಶುನ ಇಷ್ಟಪಡ್ತಾ ಇರೋದು ನಿಜಾನಾ? ನಾನು ಅವತ್ತೇ ನಿಮಗೆ ಬಡ್ಕೊಂಡೆ, ನನ್ನ ಮಾತೇ ನಂಬಲಿಲ್ಲ ನೀವು. ಅಯ್ಯೋ, ಹಾಗಾದ್ರೆ ಐಶುನ ನಿಜವಾಗ್ಲೂ ಡಾಕ್ಟ್ರು ಇಷ್ಟಪಡ್ತಾ ಇದ್ದಾರಾ? ಹೂ ಕಣೆ ಅನು. ಸರಿ ಬರ್ರಿ, ಇಲ್ಲೇ ಕುತ್ಕೊಳ್ಳೋಣ, ಡಾಕ್ಟ್ರು ಬಂದರೆ ಇಲ್ಲಾಸೆ ಹೋಗ್ತಾರೆ, ಮಾತಾಡ್ಸೋಣ. ಮೇ ಕಮಿಂಗ್ ಮ್ಯಾಮ್. ಕಮಿಂಗ್ ಮ್ಯಾಮ್. ಲಾಸ್ಟ್ ಟೈಮ್ ಲಕ್ಷ್ಮಿ ಅಂತ ಪೇಷಂಟ್ ಬಂದಿದ್ರಲ್ಲ, ಸೊ ಅವ್ರ ಮೆಡಿಸಿನ್ಸ್ ಎಲ್ಲ ಖಾಲಿ ಆಗಿದೆ ಅಂತೆ, ಹಾಗಾಗಿ ಇವಾಗ ನೆಕ್ಸ್ಟ್ ವಿಸಿಟಿಗೆ ಬಂದಿದ್ದಾರೆ. ಓಕೆ, ಕರಿ ಒಳಗೆ ಬನ್ನಿ ಮ್ಯಾಮ್. ಮ್ಯಾಮ್ ರಿಪೋರ್ಟ್. ನಮಸ್ಕಾರ ಡಾಕ್ಟ್ರೇ. ಹಾಂ ಬನ್ನಿ, ಕೂತ್ಕೊಳ್ಳಿ. ಲಕ್ಷ್ಮಿ ಅಕ್ಕ ಹೋಗಿ ಕೂತ್ಕೋ. ಡಾಕ್ಟರ್ ಬಂದ್ರ ನಿತ್ಯ? ನೋ ಮ್ಯಾಮ್, 20 ಮಿನಿಟ್ಸ್ ಅಂತ ಮೆಸೇಜ್ ಮಾಡಿದ್ದಾರೆ. ಓಕೆ. ನಿತ್ಯ, ನೆಕ್ಸ್ಟ್ ಇವಾಗ ಇವ್ರಿಗೆ ಸ್ಕ್ಯಾನಿಂಗ್ ಇದೆ. ಓಕೆ ಮ್ಯಾಮ್. ಡಾಕ್ಟರ್ ಬರೋ ಅಷ್ಟರಲ್ಲಿ ಸ್ಕ್ಯಾನಿಂಗ್ ಆಗಿರ್ಲಿ, ಸೊ ಕರ್ಕೊಂಡು ಹೋಗಿ ಅವ್ರನ್ನ. ಬನ್ನಿ ಮೇಡಮ್. ಒಂದು ನಿಮಿಷ, ಇವ್ರದ್ದು ಲಾಸ್ಟ್ ಡೇಟ್ ಯಾವಾಗ? ಡಾಕ್ಟರ್ 2 ತಿಂಗಳು ಆಯಿತು. ಓಕೆ, ಮೆಡಿಸನ್ 3 ಮಂತ್ಸ್ ಕಲ್ವ ಕೊಟ್ಟಿದ್ದು? ಹ್ಞೂ ಡಾಕ್ಟ್ರೇ, 1 ತಿಂಗಳು ಅಷ್ಟೇ ಅವ್ರು ಮೆಡಿಸನ್ ತಗೊಂಡಿದ್ದು, ಡೇಟ್ ನಿಂತೈತೆ. ಓಕೆ, ಸ್ಕ್ಯಾನಿಂಗ್ ಆಗಲಿ, ರಿಪೋರ್ಟ್ ನೋಡೋಣ. ನಿತ್ಯ ಕರ್ಕೊಂಡು ಹೋಗಿ. ಡಾಕ್ಟರ್ ನಾವು ಹೋಗ್ಬೇಕಾ? 1 ನಿಮಿಷ ನೀವಿರಿ, ಅವ್ರು ಹೋಗ್ಲಿ. ಡಾಕ್ಟ್ರೆ, ಏನು ತೊಂದರೆ ಆಗಲ್ಲ ಅಲ್ವಾ? ನೋ, ಆ ಥರ ಎಲ್ಲ ಏನಾಗಲ್ಲ. ಸೊ ನೋಡೋಣ ಇರಿ, ರಿಪೋರ್ಟ್ ಬರಲಿ. ಆಲ್ಮೋಸ್ಟ್ ಗುಡ್ ನ್ಯೂಸ್ ಇರೋ ಹಾಗಿದೆ, ಯಾಕಂದರೆ ಇವಾಗಲೇ ಡೇಟ್ ಸ್ಟಾಪ್ ಆಗಿ 2 ಮಂತ್ಸ್ ಆಯಿತು ಅಂತ ಹೇಳ್ತಾ ಇದ್ದೀರಾ. ಅವಾಗೇನ ಬರಬೇಕಾಗಿತ್ತಾ ಡಾಕ್ಟ್ರೆ? ಬೇಡ ಆಗಿತ್ತು. ನಾವು ಪೇಷಂಟ್ನ ನೋಡಿನೇ ಮೆಡಿಸಿನ್ಸ್ ಕೊಟ್ಟಿರೋದು, ಸೊ ಯಾವ ಟೈಮಲ್ಲಿ ಏನಾಗುತ್ತೆ ಅನ್ನೋದು ನಮಗೆ ಗೊತ್ತಿರುತ್ತೆ. ಸರಿ ಡಾಕ್ಟ್ರೆ, ಈಗ ಅದೇ ನಮ್ಮ ಬಾಬುನ ಕರ್ಕೊಂಬರೋಕ್ಕೆ ಅಂತ ಹೇಳಿದ್ರಲ್ಲ, ಅವ್ರು ನಿನ್ನ ಕರ್ಕೊಂಬರ್ಬೇಕಾ ಹೆಂಗೆ ಡಾಕ್ಟ್ರೆ? ಹೇಳ್ತೀವಿ, ಈ ರಿಪೋರ್ಟ್ ಬಂದಮೇಲೆ ಗೊತ್ತಾಗುತ್ತೆ ಅವ್ರು ಬರಬೇಕು ಬೇಡ ಅನ್ನೋದು. ಸರಿ ಡಾಕ್ಟ್ರೆ. ಬನ್ನಿ ಮೇಡಮ್, ಬೆಡ್ ಮೇಲೆ ಮಲ್ಕೊಳ್ಳಿ, ಮೇಡಮ್ ಬರ್ತಾರೆ. ಹಾಂ ಸರಿ ಆಯಿತು. ಮಿನಿಟ್ಸ್ ವೆಯ್ಟ್ ಮಾಡಿ ಮಾ, ಬರ್ತಾರೆ. ಹಾಂ ಸರಿ ಸಿಸ್ಟರ್. ಮೇಡಮ್ ನೀವು ಇಲ್ಲೇ ರೀ, ಒಳಗೆ ಹೋಗೋ ಹಾಗಿಲ್ಲ. ಹ್ಞೂ ಆಯಿತು ಸಿಸ್ಟರ್, ಹೋಗಲ್ಲ ಬಿಡಿ. ಲಕ್ಷ್ಮಿ ಅಕ್ಕ, ಕುಡಿಯೋಕೆ ನೀರೇನಾದರೂ ಕೊಡ್ಲಾ? ಬೇಡ ಜಾನಕಿ. ಲಕ್ಷ್ಮಿ ಅಕ್ಕ, ಏನು ಭಯ ಪಡಬೇಡ, ಇಲ್ಲೇ ಇರ್ತೀನಿ, ಡಾಕ್ಟರ್ ಬರ್ತಾರೆ, ಇದು ನೋಡ್ಕೊಂತೀನಿ ನಾನು. ಜಾನಕಿ, ಎಲ್ಲ ಒಳ್ಳೇದೇ ಆಗುತ್ತಲ್ವಾ? ನೀನೇನು ಭಯ ಪಡಬೇಡ ಲಕ್ಷ್ಮಿ ಅಕ್ಕ, ಎಲ್ಲ ಒಳ್ಳೇದೇ ಆಗುತ್ತೆ, ಆರಾಮಾಗಿರೋ, ಅಷ್ಟೇ ಟೆನ್ಷನ್ ತಗೊಂಬೇಡ. ಹರ್ಷ, ರಿಪೋರ್ಟ್ ಎಲ್ಲ ಒಳ್ಳೆ ಪಾಸಿಟಿವ್ ಎಲ್ಲ ಇದೆ. ಹಾಂ ಸರ್. ಸೊ ಕನ್ಸಿವ್ ಪಾಸಿಟಿವ್ ಬಂದಿದೆ. ಓಕೆ ಸರ್. ಸರ್ ಫಸ್ಟ್ ವೀಕ್ ಇಂಜೆಕ್ಷನ್ ಕೊಡೋದಾ? ಹಾಂ ಹಾಕಿ. ನೆಕ್ಸ್ಟ್ ಅವ್ರು ಏನು ತಿನ್ನಬೇಕು ಏನು ತಿನ್ನಬಾರ್ದು ಅನ್ನೋದನ್ನು ನೀಟಾಗಿ ಡೀಟೇಲ್ ಆಗಿ ಅವ್ರಿಗೆ ರೆಫರ್ ಮಾಡಿ. ಓಕೆ? ಓಕೆ ಸರ್. ಸರಿ, ನೀವು ಈ ರಿಪೋರ್ಟ್ ತೊಗೊಂಡು ಹೋಗಿ ಅವ್ರನ್ನ ಕಳಿಸಿ. ಸರಿ ಸರ್. ನಮಸ್ಕಾರ ಡಾಕ್ಟ್ರೇ. ನಮಸ್ಕಾರ, ಬನ್ನಿಮ್ಮ. ಲಕ್ಷ್ಮಿ ಅಕ್ಕ ಬನ್ನಿ ಒಳಗೆ. ಡಾಕ್ಟ್ರೇ ಚೆನ್ನಾಗಿದ್ದೀರಾ? ಹಾಂ, ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ಹಾಂ ಡಾಕ್ಟ್ರೇ, ಚೆನ್ನಾಗಿದ್ದೀವಿ. ನಮಸ್ಕಾರ ಡಾಕ್ಟ್ರೇ. ಹಾಂ ಬನ್ನಿ ಕೂತ್ಕೊಳ್ಳಿ. ಸಿಸ್ಟರ್, ಮೆಡಿಸಿನ್ಸ್ ಎಲ್ಲ ಖಾಲಿ ಆಯ್ತಾ? ಹಾಂ ಡಾಕ್ಟ್ರೇ, ಖಾಲಿ ಆಗಿದೆ. ಎಲ್ಲ ಟೈಮಿಗೆ ಸರಿಯಾಗಿ ತೊಗೊಂಡಿದ್ದೀರಾ ತಾನೇ? ಹ್ಞೂ ಡಾಕ್ಟ್ರೇ, ತಗೊಳ್ಳಿಲ್ಲ ಅಂದರೆ ಜಾನಕಿ ಬಿಡ್ತಾರಾ ಹೇಳಿ. ಟೈಮಿಗೆ ಸರಿಯಾಗಿ ಊಟ ತಿಂಡಿ ಮೆಡಿಸಿನ್ಸ್ ಎಲ್ಲ ಕರೆಕ್ಟ್ ಟೈಮಿಗೆ ಕೊಟ್ಟಿದ್ದಾರೆ ಡಾಕ್ಟ್ರೇ. ಹೌದು, ಡಾಕ್ಟರ್ ಏನು ಕೊಟ್ಟಿರ್ತಾರೆ ಅದನ್ನು ಟೈಮಿಗೆ ಸರಿಯಾಗಿ ಮೆಡಿಸಿನ್ಸ್ ತೊಗೊಂಡ್ರೇ ಒಳ್ಳೇದಾಗೋದಲ್ವಾ? ಹೌದು ಡಾಕ್ಟ್ರೇ. ಹೇಗೆ ಅನ್ನಿಸ್ತಾ ಇದೆ ಇವಾಗ ನಿಮಗೆ? ಏನು ಅನ್ನಿಸ್ತಾ ಇದೆ ಅಂದರೆ ನೀವೇ ಹೇಳ್ಬೇಕು ಡಾಕ್ಟ್ರೇ. ಏನು ನಾವೇ ಹೇಳ್ಬೇಕಾ? ಸ್ಕ್ಯಾನಿಂಗ್ ಎಲ್ಲ ಆಗೈತೆ, ರಿಪೋರ್ಟ್ ಬಂದಿದೆ, ಏನು ಎತ್ತ ಅಂಬದು ನಮಗೇನು ಗೊತ್ತಿಲ್ಲ, ಇವಾಗ ನೀವೇ ನೋಡಿ ಹೇಳ್ಬೇಕು. ಏನು ತೊಂದರೆ ಇಲ್ವಾ ಡಾಕ್ಟ್ರೇ? ಅಕಸ್ಮಾತ್ ತೊಂದರೆ ಇದ್ರೂ ಸರಿ ಮಾಡೋಣ ಬಿಡಿ ಸಿಸ್ಟರ್. ಸಿಸ್ಟರ್, ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ನೀವು? ಎಲ್ಲ ದೇವ್ರ ಮೇಲೆ ಭಾರ ಹಾಕಿದ್ದೀನಿ ಡಾಕ್ಟ್ರೇ. ಓಕೆ, ನಾನು ಇವಾಗ ನಿಮಗೆ ಕಾಂಗ್ರಾಟ್ಸ್ ಹೇಳಕ್ಕೆ ಇಷ್ಟಪಡ್ತೀನಲ್ಲ. ಡಾಕ್ಟ್ರೇ, ಏನು ಹೇಳ್ತಾ ಇದ್ದೀರಾ ನೀವು?
ಈಗ ಆಲ್ರೆಡಿ ಅವರು 2 ವೀಕ್ ಪ್ರೆಗ್ನೆನ್ಸಿಯಲ್ಲಿದ್ದಾರೆ. ಏನು ಡಾಕ್ಟ್ರೇ, ನೀವು ನಿಜ ಹೇಳ್ತಾ ಇದ್ದೀರಾ? ನಮ್ಮ ಲಕ್ಷ್ಮಿ ಅಕ್ಕ ನಿಜವಾಗ್ಲೂ ಪ್ರೆಗ್ನೆಂಟ್ ಆಗಿದ್ದಾರಾ? ನಾವು ಯಾಕ್ರಿ ಸುಳ್ಳು ಹೇಳೋಣ? ಈಗ ಆಲ್ರೆಡಿ ಅವ್ರಿಗೆ 20 ಡೇಸಲ್ಲಿದೆ. ಅಯ್ಯೋ ನನ್ನ ಮುದ್ದು ಲಕ್ಷ್ಮಿ ಅಕ್ಕ. ಜಾನಕಿ, ಲಕ್ಷ್ಮಿ ಅಕ್ಕ ಡಾಕ್ಟರ್ ಹೇಳಿದ್ ಕೇಳಿಸ್ಕೊಂಡ? ಪ್ರೆಗ್ನೆಂಟ್ ಅಲ್ಲಿ ಇದೆಯಾ ಅಂತ ನೀನು? ನಿಜವಾಗ್ಲೂ ಖುಷಿ ಆಗ್ತಾ ಇದೆ ಜಾನಕಿ. ಡಾಕ್ಟ್ರೇ, ನಮ್ಮ ಪಾಲಿಗೆ ದೇವ್ರು ಇದ್ದಂಗೆ ನೀವು. ನಿಮ್ಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ಇರ್ಲಿ ಬನ್ನಿ ಸಿಸ್ಟರ್, ಕುತ್ಕೊಳ್ಳಿ. ಸಿಸ್ಟರ್ ನೀವು ಕುತ್ಕೊಳ್ಳಿ, ಆರಾಮಾಗಿ ಕುತ್ಕೊಳ್ಳಿ. ಲಕ್ಷ್ಮಿ ಅಕ್ಕ ಕುತ್ಕೋ. ಡಾಕ್ಟ್ರೇ, ಇನ್ನೇನಿದೆ ಚೆಕಪ್ ಮಾಡೋದು? ಇನ್ನೇನಿಲ್ಲ, ಕುತ್ಕೊಳ್ಳಿ. ಸ್ವಲ್ಪ ಮೆಡಿಸನ್ ಕೊಡ್ತೀವಿ. ಇಂಜೆಕ್ಷನ್ ಹಾಕಿದ್ರಾ? ಹಾ ಡಾಕ್ಟ್ರೇ, ಹಾಕಿದ್ದಾರೆ. ಸಿಸ್ಟರ್, ಇವಾಗ 20 ಡೇಸ್ ಇಂಜೆಕ್ಷನ್ ಕೊಟ್ಟಿದ್ದೀವಿ. ನೆಕ್ಸ್ಟ್ ಇನ್ನು 1.5 ಮಂತಿಗೆ ಒಂದು ಇಂಜೆಕ್ಷನ್ ಕೊಡಬೇಕು. ಅವಾಗ ಒಂದು ಇಂಜೆಕ್ಷನ್ ಹಾಕ್ಸ್ಕೊಂಡು ಹೋಗಿ ಬಂದು ಅಷ್ಟೇ. ನೆಕ್ಸ್ಟ್ ಇನ್ನು 3 ಟೈಮ್ಸ್ ಸ್ಕ್ಯಾನಿಂಗ್ ಇರುತ್ತೆ. ಅದನ್ನು ನಾವು ಹೇಳ್ತೀವಿ ಯಾವಾಗ ಬರಬೇಕು ಅಂತ ಹೇಳ್ಬಿಟ್ಟು. ಡೇಟ್ ಎಲ್ಲ ಬರ್ದು ಕೊಡ್ತೀವಿ. ಆ ಟೈಮಿಗೆ ಬಂದು ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಹೋಗಬೇಕು. ಹಾಗೆ ಇವಾಗ ಹರ್ಷ ಮೇಡಮ್ ನಿಮಗೆಲ್ಲ ರೆಫರ್ ಮಾಡ್ತಾರೆ, ಯಾವ ಥರ ಇರಬೇಕು, ಹೇಗಿರಬೇಕು, ಏನು ತಿನ್ನಬೇಕು, ಏನು ತಿನ್ನಬಾರ್ದು ಅಂತ. ಸೊ ಅದನ್ನೆಲ್ಲ ರೆಗ್ಯುಲರಾಗಿ ನೀವು ತಪ್ಪದೆ ಫಾಲೋ ಮಾಡಬೇಕು. ಓಕೆ? ಆಯ್ತು ಡಾಕ್ಟ್ರೇ. ಡಾಕ್ಟ್ರೇ, ಇನ್ನೇನು ತೊಂದರೆ ಇಲ್ವಾ? ಒಳ್ಳೆ ಸುದ್ದಿ ಕೇಳಬೇಕಾದ್ರೆ ತೊಂದರೆ ವಿಷಯ ಯಾಕೆ ಮಾತಾಡ್ತೀರಾ? ಎಲ್ಲ ಒಳ್ಳೇದೇ ಆಗಿದೆ. ನಿಮಗೆ ತುಂಬಾ ಧನ್ಯವಾದಗಳು ಡಾಕ್ಟ್ರೇ. ಡಾಕ್ಟ್ರೆ, ನಮ್ಮ ಮನೆಗೆ ಒಂದ್ಸರಿ ಬರ್ತೀವಿ ಅಂತ ಹೇಳಿದ್ರಿ, ನೀವು ಬರಲೇ ಇಲ್ಲ ಮತ್ತೆ. ಖಂಡಿತ ಬರ್ತೀನಿ. ನಮ್ಮ ಲಕ್ಷ್ಮಿ ಅಕ್ಕಂಗೆ ಫಂಕ್ಷನ್ ಮಾಡ್ತೀವಿ, ಅವಾಗ ಬಂದ್ಬಿಡಿ ಡಾಕ್ಟ್ರೆ. ಅಲ್ಲ ಡಾಕ್ಟ್ರೆ, ಯಾಕೆ ಅಂದ್ರೆ ನೀವು ಕೆಲಸದಲ್ಲಿ ಬ್ಯುಸಿ ಇರ್ತೀರಾ, ಯಾವಾಗಲೂ ಬರೋಕ್ಕಾಗಲ್ಲ. ಅಟ್ಲೀಸ್ಟ್ ಫಂಕ್ಷನ್ಗಾದ್ರೂ ಹೇಳಿದ್ರೆ ಅವಾಗಾದ್ರೂ ಬರ್ತೀರಲ್ವಾ ಅಂತ. ಆಗೆಲ್ಲ ಫ್ಯಾಮಿಲಿ ಎಲ್ಲ ಬರ್ತಾರೆ, ನಮ್ಮ ರಿಲೇಷನ್ ಎಲ್ಲ ಬರ್ತಾರೆ. ನೀವು ಬನ್ನಿ ಡಾಕ್ಟ್ರೆ. ಖಂಡಿತ ಬರ್ತೀವಿ ಮಾ, ಬರ್ದೇ ಇರಲ್ಲ. ಸರಿ ಡಾಕ್ಟ್ರೆ, ನಾವಿನ್ನು ಹೊರಡ್ಬೋದಾ? ಹಾಗೆ ನಾನು ನಿಮಗೆ ಒಂದು ಹೆಲ್ತ್ ಇನ್ಶೂರೆನ್ಸ್ ಮಾಡೋಕೆ ಹೇಳಿದ್ನಲ್ವಾ, ಅದನ್ನು ಹರ್ಷ ಮೇಡಮ್ ಮಾಡಿದ್ದಾರೆ. ಸೊ ನೀವು ಒಂದು ಸಿಗ್ನೇಚರ್ ಹಾಕ್ಬಿಡಿ ಸಾಕು. ಅದು ದುಡ್ಡೆಲ್ಲ ಎಲ್ಲಿ ಯಾವ ಥರ ಕಟ್ಟಬೇಕು ಡಾಕ್ಟ್ರೆ? ಹೇಳ್ತಾರೆ, ಅಕೌಂಟ್ ನಂಬರ್ ಕೊಡ್ತಾರೆ, ಹಾಕ್ಬೋದು. ಸರಿ ಡಾಕ್ಟ್ರೆ. ಸಿಸ್ಟರ್, ಡಾಕ್ಟರ್ ಹೇಳೋದನ್ನೆಲ್ಲ ಫಾಲೋ ಮಾಡಬೇಕು. ಓಕೆ? ಸರಿ ಡಾಕ್ಟ್ರೆ, ಆಯಿತು. ನಾವಿನ್ನು ಬರ್ತೀವಿ. ಸರಿ ಹೊರಡಿ. ಮೇಡಮ್ ಬನ್ನಿ. ನಿತ್ಯ, ಇವ್ರ ಬಿಲ್ಸ್ ಎಲ್ಲ ಏನಿದೆ ಅದು ಕಲೆಕ್ಟ್ ಮಾಡಿಬಿಟ್ಟು ನನ್ನ ಕೈ ಕೊಡು. ಡಾಕ್ಟ್ರೆ, ಬಿಲ್ ಎಲ್ಲ ನಾವು ಪೇ ಮಾಡ್ತೀವಿ. ಓಕೆ ಮಾ, ಸಿಸ್ಟರ್ ಹೇಳ್ತಾರೆ ಹೋಗಿ. ಮೇಡಮ್, ಕೌಂಟರ್ ಹತ್ರ ಬನ್ನಿ. ಡಾಕ್ಟ್ರೆ, ನಿಮ್ಮಿಂದ ತುಂಬಾ ಉಪಕಾರ ಆಯ್ತು ಡಾಕ್ಟ್ರೆ. ಸಾರಿ ಸಿಸ್ಟರ್, ಯಾಕೆ ಈ ಥರ ಕಣ್ಣೀರಾಗ್ತಾ ಇದ್ದೀರಾ? ಇಷ್ಟು ವರ್ಷ ಅವ್ರಿಗೆ ಮಕ್ಕಳೇ ಇರಲಿಲ್ಲ ಡಾಕ್ಟ್ರೆ. ಸಿಸ್ಟರ್, ನಮ್ಮ ಕರ್ತವ್ಯ ನಾವು ಮಾಡಿದ್ದೀವಿ. ಇದನ್ನೆಲ್ಲ ಅವರು ಹೆಲ್ತ್ ಚೆಕಪ್ ಆಗಲೇ ಮಾಡಿಸ್ಕೊಂಡಿದ್ದಿದ್ರೆ ಸೊ ಇವ್ರಿಗೆ ಯಾವಾಗಲೂ ಮಕ್ಕಳಾಗ್ತಾ ಇತ್ತು. ಈಗಲೂ ಅವ್ರಿಗೇನು ತೊಂದರೆ ಇಲ್ಲ, ಹೆಲ್ತಿ ಆಗಿದ್ದಾರೆ. ಮಗುನು ಕೂಡ ಹೆಲ್ತಿಯಾಗೇ ಇದೆ. ಸೊ ಸ್ಕ್ಯಾನಿಂಗ್ ಎಲ್ಲ ನೆಕ್ಸ್ಟ್ ಮಾಡ್ತೀವಲ್ಲ, ಒಳ್ಳೆ ಮೆಡಿಸನ್ ಕೊಡ್ತೀವಿ. ಸೊ ಏನೂ ಪ್ರಾಬ್ಲಮ್ ಆಗಲ್ಲ, ಭಯ ಪಡಬೇಡಿ. ಸೊ ಹೋಗಿ ಎಲ್ರಿಗೂ ಖುಷಿಯಿಂದ ಹೇಳಿ. ತುಂಬಾ ಖುಷಿ ಆಯ್ತು ಡಾಕ್ಟ್ರೆ. ಸಿಸ್ಟರ್ ಹೇಳ್ತಾರೆ ಇನ್ನು ಯಾವಾಗ ಬಂದು ಚೆಕಪ್ ಮಾಡಿಸ್ಕೊಂಡು ಹೋಗ್ಬೇಕು ಅಂತ. ತಪ್ಪದೆ ಬಂದು ವಿಸಿಟ್ ಮಾಡಿ ಅಷ್ಟೇ. ಸರಿ ಡಾಕ್ಟ್ರೆ. ಏನ್ ಹೇಳಿದ್ರು ಡಾಕ್ಟರು? ಒಳ್ಳೆ ಸುದ್ದಿನೇ ಹೇಳವ್ರಿ ಡಾಕ್ಟ್ರೆ. ಹಾ, ಇನ್ನೂ 3 ಮಂತ್ಸ್ ವರೆಗೂ ನೀವು ಕೇರ್ಫುಲ್ ಆಗಿರ್ಬೇಕು. ಓಕೆ? ಹಾ ಸರಿ ಡಾಕ್ಟ್ರೆ. ಡಾಕ್ಟ್ರೆ, ಇವಾಗ ಅವರಿಗೆ ತಡವಾಗಿ ಮಗ ಆಗ್ತಿರೋದ್ರಿಂದ ಊಟ ತಿಂಡಿಲಿ ಯಾವ್ದನ್ನ ಕೊಡಬೇಕು, ಯಾವ್ದು ಕೊಡಬಾರ್ದು, ಯಾಕಂದ್ರೆ ನಮಗೂ ಗೊತ್ತಿಲ್ಲ ಅಲ್ವಾ, ಹಂಗಾಗಿ ಕೇಳ್ತಿದೀವಿ ಡಾಕ್ಟ್ರೆ. ಊಟ ತಿಂಡಿಲೆಲ್ಲ ಏನು ಪ್ರಾಬ್ಲಮ್ ಇಲ್ಲಮ್ಮ. ಇವ್ರಿಗೆ ಹೀಟ್ ಪದಾರ್ಥ ಏನಿರುತ್ತೆ, ಅದು ಉಷ್ಣ ಜಾಸ್ತಿ ಇರುತ್ತಲ್ಲ, ಆ ಥರ ಪದಾರ್ಥಗಳನ್ನ ಕೊಡಬೇಡಿ. ಗೊತ್ತಲ್ವಾ ನಿಮಗೆ? ಹೀಟ್ ಇರೋ ಅಂಥ ಹಣ್ಣುಗಳನ್ನ ಯಾವುದು ಕೊಡೋಕೆ ಹೋಗಬೇಡಿ. ಹಾಗೆ ಗೋಧಿನ ಜಾಸ್ತಿ ಬಳಸಬೇಡಿ, ಮೈದಾ ಕೂಡ ಬಳಸಬೇಡಿ. ಆಮೇಲೆ ನಾವು ಮೊದಲೇ ಹೇಳಿರ್ತೀವಿ, 3 ಮಂತ್ಸ್ವರೆಗೂ ತುಂಬ ಕೇರ್ಫುಲ್ ಆಗಿರಬೇಕು. ತುಂಬ ಭಾರ ಎತ್ತೋದು, ಆಮೇಲೆ ತುಂಬ ಓಡಾಡೋದು, ಜಾಸ್ತಿ ಹೊತ್ತು ಕುತ್ಕೊಳ್ಳೋದು, ಈ ಥರ ಎಲ್ಲ ಮಾಡಬಾರ್ದು. ಆಮೇಲೆ ನಾರ್ಮಲ್ ಆಗಿರಬೇಕು, ಆರಾಮಾಗಿ ಓಡಾಡ್ಕೊಂಡಿರ್ಬೋದು. ಜಾಸ್ತಿ ಹೊತ್ತು ಕುತ್ಕೋಬಾರ್ದು, ಜಾಸ್ತಿ ನಿಂತ್ಕೊಳ್ಳಬಾರ್ದು. ಸರಿನಾ? ಇದರಿಂದ ಅವರು ಸ್ಟ್ರೆಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆರಾಮಾಗಿರಕ್ಕೆ ಬಿಡಿ. ಆಮೇಲೆ ಟೈಮಿಗೆ ಸರಿಯಾಗಿ ಮೆಡಿಸಿನ್ಸ್ ಕೊಟ್ಟು ಆರಾಮಾಗಿ ಅವ್ರಿಗೆ ಊಟ ತಿಂಡಿ ಕೊಡಿ. ಆಮೇಲೆ ಕಾಫಿ ಟೀ ಎಲ್ಲ ಹೆಚ್ಚಾಗಿ ಕೊಡಬೇಡಿ. ಹಾಲು ಕುಡಿಬೋದು. ಕಾಫಿ ಟೀ ಕುಡಿಯೋದ್ರಿಂದ ಪಿತ್ತ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಈ ಟೈಮಲ್ಲಿ ವಾಮಿಟಿಂಗ್ ಎಲ್ಲ ಆಗ್ತಾ ಇರುತ್ತೆ. ಹಾಗಾಗಿ ಅದನ್ನು ಅವಾಯ್ಡ್ ಮಾಡಿ. ಹುಳಿ ಪದಾರ್ಥ ಯಾವುದು ಕೊಡೋಕೆ ಹೋಗಬೇಡಿ. ಇಷ್ಟಪಟ್ಟು ತಿಂದರೆ ಓಕೆ, ಬಟ್ ಏನೇ ಆದರೂ ನಿಂಬೆ ಹಣ್ಣು ಅದೆಲ್ಲನೂ ಬಲವಂತವಾಗಿ ಅಡುಗೆಗಳಿಗೆಲ್ಲ ಬಳಸಿ ಕೊಡೋಕೆ ಹೋಗಬೇಡಿ. ಈ 3 ತಿಂಗಳವರೆಗೂ ಸ್ವಲ್ಪ ಕೇರ್ಫುಲ್ ಆಗಿರಿ ಅಷ್ಟೇ. ಆಮೇಲೆ ಅವರಿಷ್ಟ ತಿನ್ಬೋದು. ಸೊಪ್ಪು ತರಕಾರಿ ಎಲ್ಲ ಚೆನ್ನಾಗಿ ಕೊಡಿ. ಹೀಟ್ ಇರೋಂಥ ಸೊಪ್ಪೆಲ್ಲ ತಿನ್ನಿಸ್ಬೇಡಿ. ಸರಿ ಡಾಕ್ಟ್ರೆ. ಆಮೇಲೆ ಚೆನ್ನಾಗಿ ರೆಸ್ಟ್ ಮಾಡಿಸಿ, ಟೆನ್ಷನ್ ಕೊಡಬೇಡಿ. ಸರಿ ಡಾಕ್ಟ್ರೆ. ಸರಿ, ಇನ್ನೇನು ಇಲ್ಲ, ನೀವಿನ್ನು ಹೊರಡ್ಬೋದು. ಸರಿ ಡಾಕ್ಟ್ರೆ, ನಾವಿನ್ನು ಹೊರಡ್ತೀವಿ. ಇಲ್ಲಿ ನೋಡಿಮ್ಮ, ಜಸ್ಟ್ ನಿಮ್ಗಿನ್ನೂ 20 ಡೇಸಲ್ಲಿದೆ. ಸೊ ಕೇರ್ಫುಲ್ಲಾಗಿ ಓಡಾಡಬೇಕು. ಇನ್ನು 3 ಮಂತ್ಸ್ವರೆಗೂ ನೀವು ನಾರ್ಮಲ್ ಆಗಿ ಇರೋಕ್ಕಾಗಲ್ಲ. ನಿಮ್ಮ ಹೆಲ್ತ್ ಬಗ್ಗೆ ನೀವು ಕೇರ್ ತಗೊಳ್ಳಿ. ಓಕೆ? ಸರಿ ಡಾಕ್ಟ್ರೆ. ಲಕ್ಷ್ಮಿ ಅಕ್ಕ ನಡಿ. ಇಲ್ಲಿ ನೋಡಿಮ್ಮ, ನಿಮ್ಮದು ಬಿಲ್ ಏನಿಲ್ಲ, ಸರ್ ಎಲ್ಲ ಕ್ಲಿಯರ್ ಮಾಡಿದ್ದಾರೆ. ಸಿಸ್ಟರ್, ನಾವೇ ಪೇ ಮಾಡ್ತಿದ್ವಿ. ಗೊತ್ತಿಲ್ಲ ಮೇಡಮ್, ಸರ್ ಹೇಳಿದ್ದಾರೆ ನೀವು ಇನ್ನು ಹೊರಡ್ಬೋದು. ಮೆಡಿಸಿನ್ಸ್ ಕೊಡ್ತೀವಿ, ಬನ್ನಿ. ಸಿಸ್ಟರ್, ಮೆಡಿಸಿನ್ ರೆಡಿ ಇದೆಯಾ? ಹಾ ನಿತ್ಯ, ಪೇಷಂಟ್ ಬರ್ತಾರೆ, ಕೊಟ್ಟು ಕಳಿಸಿ. ಬನ್ನಿಮ್ಮ, ತಗೊಳ್ಳಿಮ್ಮ. ಲಕ್ಷ್ಮಿ ಅಕ್ಕ, ಬಾ ಹೋಗೋಣ. ಜಾನಕಿ, ಎಲ್ಲಿರು ಡಾಕ್ಟ್ರು? ಸದ್ಯಕ್ಕ ಉಮಾನು
ಎಲ್ಲರಿಗೂ ಗುಡ್ ನ್ಯೂಸ್. ನಿಜನ ಜಾನಕಿ? ಹ್ಞೂ ಅನು, ಲಕ್ಷ್ಮಿ ಅಕ್ಕ ಇವಾಗ ಪ್ರೆಗ್ನೆಂಟ್. ಅಯ್ಯೋ ದೇವ್ರೇ, ನಂಬಕ್ಕೆ ಆಗ್ತಾ ಇಲ್ವಲ್ಲ ಜಾನಕಿ. ಲಕ್ಷ್ಮಿ ಲಕ್ಷ್ಮಿ ಯಾಕೆ ಅಳ್ತಾ ಇದ್ಯಾ? ಯಾಕಕ್ಕ, ಏನಾಯ್ತು? ಗೊತ್ತಿಲ್ಲ ಜಾನಕಿ, ಇದ್ದಕ್ಕಿದ್ದಂಗೆ ಯಾಕೋ ಕಣ್ಣಾಗ ನೀರ್ ಬರ್ತಾ ಇದೆ. ನನಗ್ ಗೊತ್ತು ಅಕ್ಕ ನಿನ್ ಸಂಕಟ ಏನು ಅಂತ. ಇಷ್ಟು ದಿನ ಮಕ್ಳಿರ್ಲಿಲ್ಲ, ಈಗ ಸಡನ್ ಆಗಿ ನೀನ್ ಪ್ರೆಗ್ನೆಂಟ್ ಅಂತ ಅಂದ್ರೆ ಯಾರಿಗೆ ತಾನೇ ಖುಷಿ ಆಗಲ್ಲ ಹೇಳು. ಅದ್ರಲ್ಲೂ ನಿನ್ ತಾಯಿ ಆಗ್ತಾ ಇದೆಯಾ ಅಂದ್ರೆ ಎಷ್ಟು ಖುಷಿ ಆಗ್ಬೇಡ. ಹೌದು ಜಾನಕಿ, ಇದನ್ನೆಲ್ಲ ಮೊದಲು ಅಮ್ಮ ಅಪ್ಪ ಅಣ್ಣ ಎಲ್ಲರಿಗೂ ಹೇಳ್ಬೇಕು. ಅಲ್ಲ ಲಕ್ಷ್ಮಿ, ಇಂಥ ವಿಚಾರನೆಲ್ಲ ಯಾರಾದ್ರೂ ಮುಚ್ಚಿಟ್ಕೊಳಕ್ಕಾಗುತ್ತಾ? ಇನ್ನೇನ್ ಎಲ್ರಿಗೂ ಟಾಮ್ ಟಾಮ್ ಅಂತ ಹೇಳಿ ಹಬ್ಬ ಮಾಡೋದೇನೆ. ಜಾನು, ಇನ್ನೇನ್ ಸಾಯಂಕಾಲಕ್ಕೆ ಹಬ್ಬದಡ್ಗೆ ಪಾಯಸ ಅನ್ನ ಸಾರು? ಹ್ಞೂ ಅಕ್ಕ, ಈಗ ಹೋಗ್ತಿದ್ದಂಗಲೇನೆ ಹಬ್ಬದ ಅಡ್ಗೆನೆ ಮಾಡೋದು. ಎಲ್ಲರೂ ಮನೆಗೆ ಊಟಕ್ಕೆ ಬಂದ್ಬಿಡಿ. ಲಕ್ಷ್ಮಿ, ಇಂಥ ಸಮಯದಲ್ಲಿ ನೀನ್ ಖುಷಿಯಾಗಿರ್ಬೇಕು. ಇನ್ನ ಡಾಕ್ಟರ್ ನೋಡಿದ್ರೆ ಬೈತಾರೆ. ಸರಿ ಬನ್ನಿ ಹೋಗೋಣ, ಟೈಮ್ ಆಗ್ಬಿಡುತ್ತೆ. ಇನ್ಮೇಲೆ ಜಾನಕಿ ಹೆಂಗೆ ಐತೆ ನಾನು ಕೇಳ್ಕೊಂಡಿರ್ಬೇಕು ಲಕ್ಷ್ಮಿ. ಆಮೇಲೆ ನಿಮ್ಮ ಅತ್ತಿಗೆ ಎದ್ರುಕೊಂಡು ಸುಮ್ಮನೆ ಏನೇನೋ ಕೊಟ್ಟಿದ್ದೆಲ್ಲ ತಿಂದ್ಬಿಡೋದು, ಹಂಗೆ ಹಿಂಗೆ ಎಲ್ಲ ಮಾಡಕ್ ಹೋಗ್ಬೇಡ. ಜಾನಕಿ ಏನ್ ಕೊಡ್ತಾರ ಅದನ್ನ ತಿನ್ಕೊಂಡು ಆರಾಮಾಗಿರು. ನಿಮ್ಮ ಅತ್ತೆ ಮೊದಲೇ ಸರಿ ಇಲ್ಲ. ಅಲ್ಲ ಯಾಕೆ ಅಂದ್ರೆ ಮಗ ಹುಟ್ಟೋವರೆಗೂ ನಿಂದ್ರವಷ್ಟು ಭಯವಾಗಿ ಇರ್ಬೇಕು. ಎಲ್ಲರನ್ನು ಬೇಕಾದ್ರೆ ಎದುರಾಕೊಂಡ್ಬಿಡು, ಚಿಂತೆ ಇಲ್ಲ. ಆದ್ರೆ ನಿನ್ ಮಗನ ನೀನ್ ಸೇಫ್ ಆಗಿ ಕಾಪಾಡ್ಕೊಬೇಕು ಅಷ್ಟೇ. ಲಕ್ಷ್ಮಿ, ಆಮೇಲೆ ಅತ್ತೆ ಬೈತಾರೆ ಅಂತ ಆ ಕೆಲಸ ಈ ಕೆಲಸ ಅಂತ ಮೈ ಮೇಲೆ ಹಾಕೊಂಡು ಮಾಡಕ್ ಹೋಗಿ ಏನೋ ಮಾಡ್ಕೊಂಡ್ಬಿಟ್ಟಿಯ. ಹುಷಾರು, ದೇವ್ರು ಕೊಟ್ಟವನಿ, ಅದನ್ನ ಜೋಪಾನವಾಗಿ ಕಾಪಾಡ್ಕ. ನಾನು ಇದನ್ನೆಲ್ಲ ನೋಡ್ಕೊಂತೀನಿ ಬಿಡು ಅಮ್ಮ. ಅಲ್ಲ ಯಾಕೆಂದ್ರೆ ಮೊದ್ಲಿಂದನೂ ಅಮ್ಮ ಹಂಗೆ ನಿಮ್ಮ ಅತ್ತೆ, ಅದಕ್ಕೆ ನಾವು ಮೊದಲೇ ಹೇಳ್ತಾ ಇದ್ದೀವಿ. ಸುಮ್ಮನೆ ಆಮೇಲೆ ಟೆನ್ಷನ್ ತಗೊಳ್ಳೋದು. ಈಗೇನೋ ಖುಷಿಯಾಗಿದ್ದೀವಿ, ಅದನ್ನ ಹಂಗೇನೆ ಉಳಿಸ್ಕೊಂಡು ಹೋಗ್ಬೇಕು. ಸರಿ ನಡೀರಿ, ಮನೆಗೆ ಹೋಗೋಣ. ಫಸ್ಟ್ ಈ ವಿಚಾರನ ನಮ್ಮ ಬಾವಂಗೆ ಹೇಳ್ಬೇಕು, ನಮ್ಮ ಮನೆಯವ್ರಿಗೆ ಹೇಳ್ಬೇಕು. ಎಲ್ಲರಿಗಿಂತ ಹೆಚ್ಚಾಗಿ ನಮ್ಮ ಅತ್ತಿಗೆ ಹೇಳ್ಬೇಕು ನಾನು. ಹೌದಲ್ವಾ ಜಾನಕಿ? ಎಷ್ಟೆಲ್ಲ ಆಡ್ಕೊಂತಿದ್ರು ಮಕ್ಕಳೇ ಆಗಲ್ಲ ಅಂತ. ಹೋಗಿ ಹೇಳು ಜಾನಕಿ. ಯಾವುದಕ್ಕೂ ನೀನು ಹುಷಾರಾಗಿ ನೋಡ್ಕೊಳಮ್ಮ. ಇಲ್ಲಾಂದ್ರೆ ಒಂದು ಕೆಲಸ ಮಾಡ್ಬಿಡು ಜಾನಕಿ, ಅವ್ರ ತವ್ರ ಮನೆಗೆ ಕಳ್ಸೋದು ಒಳ್ಳೇದಲ್ವಾ? ಅದೇ ವಸಂತಿ ಅಕ್ಕ ಹಿಂಗೆ ಹೇಳ್ತಿ, ನಾನು ಇಲ್ವಾ ನೋಡ್ಕೊಳಕ್ಕೆ? ಅಲ್ಲ ಜಾನಕಿ, ಹಿಂಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ. ಅವ್ರಂದ್ರೆ ಅನುಭವಸ್ಥರು, ಅವ್ರ ಅಪ್ಪ ಅಮ್ಮ ಚೆನ್ನಾಗಿ ನೋಡ್ಕೊಂತಾರೆ. ಇಲ್ಲಿ ನಿನಗಿನ್ನ ಅನುಭವ ಕಡಿಮೆ, ಯಾಕೆ ಬೇಕಲ್ವಾ? ಈ ಆಸ್ಪತ್ರೆಗೆ ಬಂದು ಚೆಕಪ್ ಅದಕ್ಕೆಲ್ಲ ನೀನು ಬಂದು ಹೋಗು, ಕರ್ಕೊಬಂದು ತೋರಿಸಿ ಅಲ್ಲಿಗೆ ಬಿಟ್ಬಿಡು ಸುಮ್ಕೆ. ಒಂದು 5 ತಿಂಗಳು ತಕ್ಕ ಹಂಗೆ ಸಾಧ್ಯನೇ ಇಲ್ಲ ವಸಂತಿ ಅಕ್ಕ, ಎಲ್ಲ ನಾನೇ ನೋಡ್ಕೊಂತೀನಿ. ಅದು ನಿನ್ ಧೈರ್ಯ ಜಾನಕಿ. ಅಲ್ಲ ಹೇಳಿದ್ದು, ನಿನ್ಗೇನು ದಾರಿ ತೋರಿಸ್ತಿಲ್ಲ ಅಂದ್ರೆ ಸುಮ್ಮನೆ ತವ್ರ ಮನೆಗೆ ಕಳಿಸ್ಬಿಡು. ಜಾಸ್ತಿ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ಅದ್ರಲ್ಲಿ ಏನು ಓಡೋಗಿಲ್ಲ, ಆಗಿದ್ದು ಹಾಕೊಂಡು ಹೋಗ್ಲಿ. 5 ತಿಂಗಳು ಏನು ಆಡ್ದಂಗೆ ಕಳ್ದೋಗ್ಬಿಡ್ತತೆ. ಇಲ್ಲ ನಡಿ ವಸಂತಿ ಅಕ್ಕ, ಎಲ್ಲ ಏನಾಗ್ಬಿಡ್ತತೆ. ಮನೆಗೆ ನಾನಿಲ್ವಾ, ಆರಾಮಾಗಿರ್ಲಿ ತಗಡ್ರಿ. ಅಯ್ಯೋ ನಮ್ಮ ಭಾವ ಇದ್ದಾರೆ, ನಾನಿದ್ದೀನಿ, ನಮ್ಮ ಮನೆಯವ್ರವ್ರು ಎಲ್ಲ ಏನು ಬೇಕೋ ಎಲ್ಲ ನೋಡ್ಕೊಂತಾರ ಅವರು. ಆರಾಮಾಗಿ ಮನೆಗಿದ್ರೆ ಸಾಕಲ್ವಾ, ನಮ್ಗೆ ಏನು ಬೇಡ. ನಾನು ಕೊಟ್ಟಿದ್ದು ತಿನ್ಕೊಂಡು ಸುಮ್ಮನೆ ಆರಾಮಾಗಿ ಒಂದು ಸ್ವಲ್ಪ ಎಕ್ಸರ್ಸೈಸ್ ಮಾಡ್ಕೊಂಡು ಮನೇಲಿ ಇದ್ಬಿಟ್ರೆ ನನ್ಗೆ ಅಷ್ಟೇ ಸಾಕು. ಇನ್ನೇನು ಕೆಲಸ ಮಾಡೋದು ಬೇಡ ಅಕ್ಕ. ಸದ್ಯ ಉತ್ತಮವಾಗಿ ಆರೋಗ್ಯವಾಗಿ ಒಂದು ಪಾಪು ಬರಲಿ ಅಂತ ನಾನು ಕಾಯ್ತಾ ಇದ್ದೀನಿ. ಲಕ್ಷ್ಮಿಗೆ ಗಂಡು ಮಗುನೇ ಹುಟ್ಟೋದು. ಯಪ್ಪ, ಮೊದಲನೇ ಸರಿ ನೀನೇ ಹೇಳ್ತಾ ಇದೆಯಲ್ಲಾನು. ಫಸ್ಟ್ನೇ ಸರಿ ನಾವಿನ್ನೂ ಯಾವ ಮಗು ಅಂತಲೂ ನಾನು ಗೆಸ್ ಮಾಡಿಲ್ಲ ಗೊತ್ತಾ. ಒಟ್ಟಲ್ಲಿ ಒಂದು ಪಾಪು ಬರುತ್ತೆ ಅಂತ ಅನ್ಕೊಂಡಿದೀವಿ ಅಷ್ಟೇ. ಆದರೆ ಇಂಥದೇ ಮಗು ಅಂತ ನಾನು ಗೆಸ್ ಮಾಡಿಲ್ಲ. ನಾನು ಇಂಥದೇ ಮಗು ಅಂತಲೂ ನಾನು ಕೇಳೋಕೆ ಹೋಗಲ್ಲ. ಹೆಣ್ಣಾದ್ರೂ ಆಗಲಿ ಗಂಡಾಗ್ಲೂ ಆಗಲಿ, ನನಗೆ ಹೆಣ್ಮಕ್ಳೇ ಇಷ್ಟ. ಹೆಣ್ಮಗುನೇ ಆಗಲಿ ತೊಂದರೆ ಇಲ್ಲ ನಮಗೆ. ಸದ್ಯ ಮಕ್ಕಳಿಲ್ಲ ಅಂತ ಅನ್ನಿಸ್ಕೊಳ್ಳೋಕ್ವರೆಗೂ ತಪ್ಪಲ್ಲ. ಯಾವುದೋ ಒಂದು ದೇವ್ರು ಕೊಟ್ಟಿದ್ದು, ಹೆಣ್ಣಾದ್ರೂ ಆಗಲಿ ಗಂಡಾದ್ರೂ ಆಗಲಿ, ಮನೆಗೆ ಮಹಾಲಕ್ಷ್ಮಿ ಥರ ಹೆಣ್ಮಕ್ಳು ಬಂದರೆ ನಮ್ಗೆ ಇನ್ನೂ ಹಬ್ಬನೇ ಅಲ್ವಾ? ನಿಜ ಜಾನಕಿ, ಯಾವುದೋ ಒಂದು ಹೆಣ್ಣಾದ್ರೂ ಆಗಲಿ ಗಂಡಾದ್ರೂ ಆಗಲಿ ಪರವಾಗಿಲ್ಲ, ದೇವ್ರು ಕೊಟ್ಟಿರೋ ವರ. ಸದ್ಯ ಲಕ್ಷ್ಮಿ ಅಕ್ಕ ಆರೋಗ್ಯವಾಗಿರೋ ಅಂತ ಮಗನ ಎತ್ಕೊಟ್ರೆ ಸಾಕು. ನಡೀರಿ, ಬಸ್ ಹೋಗುತ್ತೆ, ಬೇಗ ಹೊರಡೋಣ. ಆಮೇಲೆ ಡಾಕ್ಟರ್ ನೋಡ್ಬೇಕು ಅಂತಂದ್ರಲ್ಲ, ನೋಡಿರಾ? ಸಿಕ್ಕಿದ್ರಾ? ಯಪ್ಪ, ನಮ್ಮ ಎದುರುಗಡೆನೆ ಹೋದ್ರು, ನಾವು ಮಾತಾಡಿಸ್ಲಿಲ್ಲ. ಅವ್ರು ನೋಡ್ಲಿಲ್ಲ ನಿಮ್ಮನ್ನ? ನೋಡಿದ್ರೆ ನಿಜವಾಗ್ಲೂ ಮಾತಾಡ್ಸಿರೋರು, ನೋಡ್ಲಿಲ್ಲ. ಅವ್ರು ಅರ್ಜೆಂಟಲ್ಲಿ ಹೋದ್ರು. ಹೌದಾ, ಸರಿ ನಡೀರಿ.